ಎತ್ತನದಿಂದ ಎತ್ತನ ಸಂಬಂಧವಯ್ಯ. ಶಾಲೆ ಕಲಿತ ಮೇಲೂ ಕೂಡ ಆ ಶಾಲೆ ಬಗಲಿಗೆ ಶಾಲೆಯ ಬ್ಯಾಗನ್ನು ಧರಿಸಿ ಕನಸುಗಳನ್ನ ಬೆನ್ನತ್ತಿ ಇವತ್ತು ಹಲವಾರು ಯುವಕರಿಗೆ ಸ್ಫೂರ್ತಿದಾಯಕವಾದಂತಹ ಒಂದು ವಾತಾವರಣ ಕಲ್ಪಿಸಿದಂತಹ ಈ ಒಂದು ಸನ್ನಿವೇಶಕ್ಕೂ ಎತ್ತನದಿಂದ ಎತ್ತನ ಸಂಬಂಧವಯ್ಯ ಅಂತ ಹೇಳ್ತಾ, ಮೊದಲನೆಯದಾಗಿ ನನಗೆ ಸಹೋದರ ಆಗಬೇಕು. ಸೊ ಪ್ರಶಾಂತ್ ಬೈರಾಗಿ ಅವರು ತಮ್ಮ ಸತತವಾದಂತಹ ಪ್ರಯತ್ನದಿಂದ ಏನು ಸರ್ಕಾರಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಬೇಕು ಅಂತ ಹೇಳಿ ತಮ್ಮ ಒಂದು ಪ್ರಯತ್ನವನ್ನ ಪ್ರಾರಂಭ ಮಾಡಿದ್ರು. ಸೊ ಅದರಲ್ಲಿ ಯಶಸ್ಸನ್ನ ಪಡೆಯುವುದರ ಮುಖಾಂತರ ಅವರು ನಮ್ಮ ಆರಕ್ಷಕರ ಒಂದು ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಅವರು ಇವತ್ತು CVPC ಆಗಿ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ನಾಳೆನೇ ಕರ್ತವ್ಯಕ್ಕೆ ಹಾಜರಾಗಬೇಕಾದಂತಹ ಒಂದು ಅನಿವಾರ್ಯತೆ ಇರುವ ಕಾರಣ ಅವರು ಒಂದು ಏನು ನಡೆದ ಬಂದಂತಹ ದಾರಿಯಲ್ಲಿತ್ತು, ಎಷ್ಟೋ ಒಂದು ಹಲವಾರು ಯುವಕರು ಕೂಡ ಅವರ ಒಂದು ತಮ್ಮ ಜೀವನದಲ್ಲಿ ಒಂದು ದೊಡ್ಡದಾದಂತಹ ಮೆಟ್ಟಿಲನ್ನ ತನ್ನ ತಂದೆ ತಾಯಿಗೋಸ್ಕರ, ಅವರ ಕೀರ್ತಿ ಪತಾಕೆಯನ್ನು ಹಾರಿಸುವುದಕ್ಕೋಸ್ಕರ ನಾ ಏನಾದರೂ ಒಂದು ಮಾಡಬೇಕನ್ನಂತ ಒಂದು ಅಭಿಲಾಷೆಯನ್ನು ಹೊಂದಿರತಕ್ಕಂಥ ಯುವಕರಿಗೆ ಇವತ್ತು ಸ್ಫೂರ್ತಿಯಾಗಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನ ಹೇಳಲಿಕ್ಕೆ ಪೃಥ್ವಿಯವರು ಬರ್ತಾ ಇದ್ದಾರೆ. ಮೊದಲನೆಯದಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ಅವರ ತಾಯಿಯಾದಂತಹ ಕಲ್ಪನಾ ಅವರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಾಜಿ ಸೈನಿಕರಾದಂತಹ ನಮ್ಮ ಸರ್ ಕೂಡ ಇವತ್ತು ಇಲ್ಲಿ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ತಮ್ಮ ದೇಶ ಸೇವೆಯ ಮುಖಾಂತರ ತಮ್ಮ ಮಾನಸಿಕ ಒಂದು ಸ್ಥಿತಿ ಯಾವ ರೀತಿ ಗಂಭೀರ ಇದ್ದರೂ ಕೂಡ ಅಲ್ಲಿ ಏನು ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳಿ ನಮ್ಮ ಹಲವಾರು ಯುವಕರಿಗೆ ನಡೆದಾಡುವಂತ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ದೀರ್ಘ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಹಲವಾರು ಯುವಕರಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ಮಾಜಿ ಸೈನಿಕರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ನಮ್ಮ ಓದುವಂತಹ ಹುಡುಗರಿಗೆ ಒಂದು ಅವಕಾಶವನ್ನ ಕಲ್ಪಿಸಿ ಒಂದು 4 ಗೋಡೆಗಳ ಮುಖಾಂತರ ಹಲವಾರು ಒಂದು ಹೃದಯಗಳನ್ನ ಸಮೀಪ ತಂದು ಮುಕ್ತ ಮನಸ್ಸಿನಿಂದ ತಮ್ಮ ಭಾವನೆಗಳನ್ನ ಹಂಚಿಕೊಂಡು ಪರಸ್ಪರ ಚರ್ಚೆಗೆ ಇಳಿದು ಅವರಲ್ಲಿ ಇರ್ತಕ್ಕಂಥ ಜ್ಞಾನಾರ್ಜನೆಯನ್ನ ಹೆಚ್ಚು ಮಾಡಿಕೊಳ್ಳಲು ಒಂದು ಅವಕಾಶವನ್ನು ಕಲ್ಪಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಏನು ಯಶಸ್ಸು ಸಿಕ್ಕಿದೆ ಅದರಲ್ಲೂ ಅವರದ್ದು ಒಂದು ಪಾಲನ್ನು ಹೊಂದಿರತಕ್ಕಂಥ ನಮ್ಮ ಗ್ರಂಥಪಾಲಕರು ಚಂದ್ರಸಿಂಗ್ ಅವರಿಗೆ ಒಂದು ಅಭಿನಂದನೆ. ಪ್ರಶಾಂತ್ ಅವರಿಗೆ ಏನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಂದಂತ ನನ್ನ ಎಲ್ಲ ಸಹೋದರರು ಏನು ಬಂದಿರಿ, ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಪೃಥ್ವಿ ಅವರಿಂದ ಪ್ರಶಾಂತ್ ಅವರ ಬಗ್ಗೆ ಒಂದೆರಡು ಇದನ್ನು ಯಾವುದೇ ಪೂರ್ವ ನಿಗದಿತವಾದಂತಹ ಯೋಚನೆ ಇದ್ದಿಲ್ಲ ಹೀಗೆಲ್ಲ ಮಾಡ್ಬೇಕಂತ ಹೇಳಿ. ಯಾವಾಗ್ಲೂ ಹೀಗೆ ಆಗೋದು. ಒಂದು ನದಿ ಕೂಡ ಹುಟ್ಟಬೇಕಾದ್ರೆ ಎಲ್ಲೆಲ್ಲೋ ಹಣಿಗಳು ಸೇರಿ ಆ ಹಣಿಗಳು ಇಳಿಜಾರನ್ನ ಹಿಡಿದ ಮೇಲೆ ಅದು ನದಿಯಾಗಿ ಬದಲಾಗುತ್ತೆ. ಅದೇ ರೀತಿ ಒಂದು ಕಾರ್ಯಕ್ರಮ ಆಯ್ತಂತ ನನಗನಿಸಿದೆ. ಯಾಕಂದ್ರೆ ನಾವು ಅಂದ್ಕೊಂಡಿದ್ದು ಒಂದು ಸಣ್ಣದಾಗಿ ಎಲ್ಲೋ ಯಾರಾದ್ರೂ ಭೇಟಿಯಾಗಿ ಜಸ್ಟ್ ಅವ್ರೊಂದು ಹೇಳಿ ಮುಗಿಸೋಣಂತಿದ್ವಿ. ಬಟ್ ಅದೊಂದು ಸಿಸ್ಟಮೆಟಿಕ್ ಆಗಿ ಆಗೋದು ನೋಡಿ ತುಂಬಾ ಖುಷಿ ಆಗ್ತಿದೆ. ಪ್ರಶಾಂತ್ ಅಣ್ಣರ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಅವರ ಒಂದು ವೈಯಕ್ತಿಕ ಜೀವನ ನಿಮ್ಗೆ ಎಲ್ಲರಿಗೂ ತಿಳಿದೇ ಇದೆ. ಆದ್ರೆ ಒಬ್ಬ ವ್ಯಕ್ತಿಯ ಪರಿಚಯ ಅವನ ವ್ಯಕ್ತಿತ್ವದಿಂದ ಆಗುತ್ತಂತ ಹೇಳಲಿಕ್ಕೆ ಪ್ರಶಾಂತ್ ಅಣ್ಣನ ಒಂದು ಉದಾಹರಣೆ. ನಾವೆಲ್ಲರೂ ಕೇಳ್ತಿದ್ವಿ ಕವಿ ಪರಿಚಯ ಅಥವಾ ಕೃತಿಕಾರರ ಪರಿಚಯ ಅಂತ ಓದ್ತಿದ್ವಿ. ನಂಗೆ ಅವಾಗ ಗೊತ್ತಾಗ್ತಿದ್ದಿಲ್ಲ ಯಾಕ ಪರಿಚಯದ ಒಂದು ಮಹತ್ವ ಇದೆ ಅಂತ ಹೇಳಿ. ಈಗ ನಂಗೆ ಅದೊಂದು ಅನುಭವ ಆಗ್ತಿದೆ. ಯಾವುದೇ ಒಬ್ಬ ಕೃತಿಕಾರ ಇರಲಿ ಅಥವಾ ಯಾವುದೇ ಒಬ್ಬ ಕವಿ ಇರಲಿ, ಅವನ ಒಂದು ಕೆಲಸಕ್ಕೆ ಅವನ ವೈಯಕ್ತಿಕ ಜೀವನದ ಅವನು ತೆಗೆದುಕೊಂಡಂತ ನಿರ್ಧಾರಗಳು ಹೇಗೆ ಅವನ ಜೀವನವನ್ನು ಬದಲಾಯಿಸುತ್ತದೆ ಅಥವಾ ಅವನ ಕೃತಿಗೆ ಹೇಗೆ ಅದು ಸಹಾಯ ಮಾಡುತ್ತದೆ ಅಂತ ಹೇಳಿ. ಸೊ ಪ್ರಶಾಂತ್ ಅಣ್ಣವರು ಅವರು ಡಿಪ್ಲೊಮಾ ಆದ್ಮೇಲೆ BE ಮಾಡಿದ್ರು. BE ಆದ್ಮೇಲೆ 1-2 ವರ್ಷ ಜಾಬ್ಗೆ ಹೋಗಿದ್ರು. ಅದಾದ್ಮೇಲೆ ಅವ್ರಿಗೆ ಅನಿಸ್ತು ಇಲ್ಲ ನಾ ಇದಕ್ಕಿಂತ ಮತ್ತೊಂದೇನೋ ಮಾಡ್ಬೇಕಂತ ಹೇಳಿ ಎಷ್ಟೋ ಸ್ನೇಹಿತರು ಅವ್ರಿಗೆ ಬೇಡ ನೀನು ಆಲ್ರೆಡಿ ಇರುವಂತ ಒಂದು ಸೇಫ್ ಝೋನ್ ಬಿಟ್ಟು, ಸೇಫ್ಟಿ ನೆಟ್ ಬಿಟ್ಟು ಮತ್ತೆ ಯಾಕೆ ಹೋಗುದು, ಮತ್ತೆ ಯಾಕೆ ಹೋರಾಟ ಅಂತ ಹೇಳಿ ಆದ್ರೂ ಅವರು ತಮ್ಮ ಒಂದು ದೃಢ ನಿರ್ಧಾರದ ಮೇಲೆ ನಂಬಿಕೆ ಇಟ್ಟು ಮತ್ತೆ 3 ವರ್ಷ ಧಾರವಾಡದಲ್ಲಿ ಕುಂತು ಧಾರವಾಡದಲ್ಲಿ ಸತತವಾದ ಅಭ್ಯಾಸ ಮಾಡಿದ್ರು. ಆ ಒಂದು ಸಮಯದಲ್ಲಿ ನಾನು ಅವ್ರ ಜೊತೆನೇ ಇದ್ದೆ. ನನ್ಗೆ ಗೊತ್ತಾಗ್ತಿತ್ತು ಆ ಒಂದು ಪರಿಸ್ಥಿತಿ ಹೇಗಿದೆ, ಆ ಒಂದು ವಾತಾವರಣ ಹೇಗಿದೆ, ಅಲ್ಲಿ ಯಾವುದು ಅಭ್ಯಾಸ ಅಥವಾ ದೃಢ ನಿರ್ಧಾರ ಇರುವಂತ ಮೀನು ಮಾತ್ರ ಈಜುವಂತ ನೀರು, ಯಾವುದು ಸ್ಪರ್ಧಾತ್ಮಕವಾದಂತ ಒಂದು ಸಾಗರ. ಹಂತದಲ್ಲಿ ಅಲ್ಲಿದ್ದು ಉಳಿದಂತ ಎಲ್ಲಾ ಜವಾಬ್ದಾರಿಗಳನ್ನ ಸ್ವಲ್ಪ ಬರೆಗಿಟ್ಟು ಓದಿನ ಮೇಲೆ ಫೋಕಸ್ ಮಾಡೋದಂತಿದೆಯಲ್ಲ, ಅದು ಎಲ್ಲರಿಗೂ ಬರುವುದಿಲ್ಲ. ಈಗ ಅವರ ಪರಿಚಯ ಅಂತಂದ್ರೆ ನಾನು ಇದನ್ನೇ ಹೇಳಕ್ ಇಷ್ಟಪಡ್ತೀನಿ. ಅವರ ಜನ್ಮ ಅಥವಾ ಏನ್ ಮಾಡಿದ್ರು ಅನ್ನೋದಕ್ಕಿಂತ ಅವ್ರು ನಾವು ಯಾಕೆ ಇವತ್ತು ಈಗ ಕುಣಿಸ್ತೀವಿ ಅಂತ ಹೇಳೋದು ನನಗೆ ಬಹಳ ಮುಖ್ಯ ಅನ್ಸುತ್ತೆ. ಅದಕ್ಕೆ ಮುಖ್ಯ ಕಾರಣ ಇದು, ಅವರು ಯಾವುದು ತೆರೆ ಮೇಲಿರುವಂತ ಭಾರವನ್ನು ತೆಗೆದಿಟ್ಟು ಹೃದಯದಲ್ಲಿರುವಂತ ಭಾರಕ್ಕೆ ಗಮನ ಕೊಡಲಿಲ್ಲ, ಅದರಿಂದ ಅವ್ರಿಗೆ ಇದ್ದಾರೆ. ಸೊ ಅದರಲ್ಲಿ ಅವ್ರಿಗೆ ಪೂರ್ತಿ ಅವರ ಆಸಕ್ತಿ ಇದ್ದಿದ್ದು ಓದಿನ ಕಡೆ. ಇಲ್ಲಿ ಬಂದು 3 ವರ್ಷ ಅಲ್ಲಿ ಓದಿದ ಧಾರವಾಡದಲ್ಲಿ, ಅಲ್ಲಿ ಓದಿ ಅವ್ರಿಗೆ ಬೇಕಾದಂತ ಬೇಸಿಕ್ ಸಿಕ್ತು. ಆಗಲೇ ಅವ್ರು ಹೇಳುವ ಹಾಗೆ ಏನ್ ಮಾಡ್ಬೇಕು, ನಿರ್ಧಾರದ ಒಂದು ವೈಫಲ್ಯತೆಯಿಂದ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಹೇಳಿದ್ರು. ಅವ್ರು ಮತ್ತೆ ಆ ನಿರ್ಧಾರವನ್ನು ಮತ್ತೆ ಬದಲಾಯಿಸಿಲ್ಲ. ಅವ್ರಿಗೆ ಇಲ್ಲಿ ಬಂದ ಮೇಲೂ ಬಹಳಷ್ಟು ಸರಿ ಅನಿಸ್ತು, ಇಲ್ಲ ಇನ್ನೊಂದ್ಸರಿ ಇದನ್ನ ಈ ಒಂದು ಹೋರಾಟ ಬಿಟ್ಟು ನಾವು ಮತ್ತೆ ವಾಪಸ್ ಮತ್ತೆ ಸೇಫ್ಟಿ ಜೋನಿಗೆ ಹೋಗೋಣ ಅಂತ ಹೇಳಿ
ಬಟ್ ಅವ್ರು ಹಾಗೆ ಮಾಡಿಲ್ಲ. ಅದಕ್ಕೆ ತಮ್ಮ ದೃಢ ನಿರ್ಧಾರಕ್ಕೆ ಅಂದ್ಕೊಂಡು ಇವತ್ತೊಂದಿನ ಅವ್ರ ಯಶಸ್ಸಿಗೆ ಕಾರಣ ಆದಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಅವರ ಒಂದು ವ್ಯಕ್ತಿತ್ವ ಹೇಗೆ ಅಂತಂತಂದ್ರೆ ಸಕ್ಕರೆಗಿದ್ದ ಹಾಗೆ ಎಲ್ಲರಿಗೂ ಕೂಡ ಸಿಹಿಯನ್ನ ಉಂಟು ಮಾಡುವಂತ ವ್ಯಕ್ತಿತ್ವ. ಚಿಕ್ಕದಿದ್ದರೂ ಚೊಕ್ಕದಾಗಿ ಹೇಳಿದಂತ ಪ್ರಶಾಂತ್ ಅವರ ಬಗ್ಗೆ ಸ್ವಲ್ಪ ಪರಿಚಯವನ್ನು ಹಂಚಿಕೊಂಡಂತ ಪ್ರತಿಯೊಬ್ಬರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಬಗ್ಗೆ ಜಾಸ್ತಿ ಹೇಳ್ಬೇಕಂದ್ರೆ ನಾನು ಅವರೆಲ್ಲ ಯಾವ ರೀತಿಯಾದಂಥ ವ್ಯಕ್ತಿತ್ವ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಯಾಕಂದ್ರೆ ಬಮ್ಮಿಗಟ್ಟಿಯಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿ, ಮುಂದೆ ಬಮ್ಮಿಗಟ್ಟಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಇವತ್ತು ಹೆಂಗಾಗ್ಬಿಟ್ಟಿದೆ ಎಜುಕೇಶನ್ ಅಂದರೆ ನನ್ನ ಮಕ್ಕಳು ಶಾಣೆ ಆಗಬೇಕು, ನನ್ನ ಮಕ್ಕಳು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಕ್ವಾಲಿಫೈಡ್ ಎಜುಕೇಶನ್ ಇದ್ದಲ್ಲೇ ಹೋಗ್ಬೇಕಂತ ಒಂದು ವಾಡಿಕೆ ಇದೆ. ಯಾಕಂದರೆ ನಮ್ಮ ಹಿಂದಿನ ಕಾಲದಿಂದಲೂ ಏನು ನಮ್ಮ ನೆನಕಿ ಶಂಕರಪಜ್ಜ ಅಂತಿದ್ರು, ಅವ್ರು ಹೇಳ್ತಿದ್ರು ವಜ್ರ ನೀನು ತಿಪ್ಪೆಯಲ್ಲಿ ಇಟ್ಟರು ಹೊಳಿತದ, ನೀವು ಅರಮನೆಯಲ್ಲಿ ಇಟ್ಟರು ಹೊಳಿತದ, ಅದ್ರ ವಜ್ರದ ಗುಣ ಏನನ್ನೋದು ಅದು ಕಳ್ಕೊಳ್ಬೇಕಂತ ಹೇಳಿ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆನೇ ಓದಿ ಒಂದು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ಕೊಂಡು ಹಲವಾರಿಗೆ ಮಾದರಿಯಿಂದ ಆಗಿದ್ದಾರೆ. ಯಾಕಂದರೆ ಅವರು ಮೊದಲನೇದಾಗಿ ಡಿಪ್ಲೊಮಾ ಮಾಡಿ ಆಮೇಲೆ ಎಂಜಿನಿಯರಿಂಗ್ ಮಾಡಿದ್ರು. ಎಂಜಿನಿಯರಿಂಗ್ ಆದಮೇಲೆ ಆ ಎಜುಕೇಷನ್ ಲೋನ್ ಏನು ತಗೊಂಡ್ರು, ಯಾಕಂದರೆ ಅವರ ಕುಟುಂಬ ಏನಿದೆ ಚಿಕ್ಕನಿಂದಲೇ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡು 3 ಜನ ಸಹೋದರರಿದ್ದು ಅಲ್ಲಿ ಅವ್ರದ್ದು ಒಂದು ಕಷ್ಟಕರವಾದಂಥ ವಾತಾವರಣದಲ್ಲಿ ಬೆಳೆದು ಬಂದಂಥ ಹುಡುಗ ಅವರು. ಎಷ್ಟೇ ಕಷ್ಟ ಬಂದರೂ ಆ ದೇವರೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಒಬ್ಬ ಹುಡುಗ ಅಂತ ಹೇಳ್ಬೋದು. ಯಾಕಂದ್ರೆ ತಾವು ಏನ್ ಮಾಡ್ತಾರೋ ಈಗ ಹೆಂಗಿದೆ ಅಂತಂದ್ರೆ ಒಬ್ಬನಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅವನಿಂದನೂ ನಾನು ಅಪೇಕ್ಷೆ ಮಾಡ್ತೀನಿ ಮುಂದೊಂದಿನ ನಾನು ಹಿರಣ್ಣನಿಗೆ ಏನು ಕೆಲಸ ಮಾಡ್ಕೊಡ್ತಾನೆ, ಹಿರಣ್ಣ ನನಗೂ ಒಂದಿನ ಕೆಲಸ ಮಾಡ್ಕೊಡ್ತಾನೆ ಅಂತಕ್ಕಂಥ ಈ ಒಂದು ಪ್ರಪಂಚದಲ್ಲಿ ಹೆಂಗಿದೆ ಅಂದ್ರೆ ಆದ್ರೆ ನನ್ನಿಂದ ಒಳ್ಳೇದಾಗ್ಲಿ ಅದು ಕೆಟ್ಟದಾಗೋದು ಬೇಡ ಅಂತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದೋದು ಬಹಳ ರೇರು. ಯಾಕಂದ್ರೆ ಆ ಎಜುಕೇಶನ್ ಲೋನ್ ಮುಗಿಸೋಕಂತ ಹೋಗಿ 2-3 ವರ್ಷ ಕಂಪನಿಗಳಲ್ಲಿ ಕೆಲಸ ಮಾಡಿ ಆಮೇಲೆ ನನಗೆ ಆ್ಯಕ್ಚುಲಿ ನನ್ನ ಒಂದು ಜೀವನದ ಪರಮಾರ್ಥ ಏನು, ನಾನು ಇಲ್ಲಾಕೆ ಬಂದಿದ್ದೀನಿ, ನನಗೆ ಹಿಂಗಾಗಿದ್ರೆ ನನ್ನ ಈ ಒಂದು ವಾತಾವರಣ ಹಿಂಗಿದೆ ಅಲ್ಲ, ನನ್ನ ತಂದೆ ತಾಯಿ ಹಿಂದೆ ಭಾಳಷ್ಟು ಮುಂದೆ ಬಾಳ್ತಾರಿಲ್ಲ ಗೊತ್ತಿಲ್ಲ. ಆದರೆ ಅವರ ಜೀವನ ಪೂರ್ತಿ ಹೆಂಗಂದ್ರೆ ಹೊಲದಲ್ಲಿ ದುಡಿದುಕೊಂಡು ಈ ಗೊಂಜಾಳ ಮುರಿಯೋದ್ರಲ್ಲಿ ಹೋಗಿ ಬಿಸಿಲಲ್ಲಿ ಆ ಸುಡು ಬಿಸಿಲಲ್ಲಿ ಕೆಲಸ ಮಾಡಿ ಈ ರೀತಿಯಾದಂಥ ಒಂದು ಕಷ್ಟಗಳನ್ನ ನಾನು ಯಾವಾಗ ತೊರೆತೀನೋ ಅಂತ ಒಂದು ದೃಢ ನಿರ್ಧಾರ ಮಾಡಿ ಯಾವತ್ತು ಬಂತೋ ಗೊತ್ತಿಲ್ಲ ಆ ಒಂದು ನಿರ್ಧಾರ, ಅದು ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಧಾರವಾಡಕ್ಕೆ ಹೋಗಿ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಅಲ್ಲಿ 5,000 ಎಜುಕೇಶನ್ ಲೋನ್ ತೀರಿಸಬೇಕು, ಈ ಕಡೆ ಅದು ಪ್ರತಿ ತಿಂಗಳ 5,000 ಊಟ ಕೊಡಬೇಕು, ಪ್ಲಸ್ ಅದರ ಜೊತೆಗೆ ಒಂದು ಏಜ್ ಫ್ಯಾಕ್ಟರ್ ಇತ್ತು, ವಯಸ್ಸು ಕಡಿಮೆ ಆಗ್ತಾ ಇರಲಿಲ್ಲ, ದೀರ್ಘ ಜಾಸ್ತಿ ಆಗ್ತಾ ಇತ್ತು. ಅದರಲ್ಲೂ ಹೆಂಗಿದೆ ಅಂತಂದ್ರೆ ನಿಮ್ಮ ಮಗ ಗುಟ್ಕಾ ತಿಂದ್ಕೊಂಡು ಆ ಕಡೆ ಸಾರಾಯಿ ಕುಟ್ಕೊಂಡು ಅಡ್ಡಾಡಿದ್ರೆ ಜನ ಯಾರು ಏನು ಅನ್ನಲ್ಲ. ಆದರೆ ತಮ್ಮ ಕನಸನ್ನ ಬೆನ್ನತ್ತಿ ಆ ಒಂದು ಸಣ್ಣ ಹುಡುಗರಂತೆ ಬಗಲಿಗೆ ನಾವು ಶಾಲೆ ಬ್ಯಾಗನ್ನು ಹಾಕಿಕೊಂಡು ಅವ್ನ ಕನಸನ್ನ ಕಂಡು ಅದನ್ನ ಮೊಟ್ಟೆ ತೀರ್ಬೇಕಂತ ಹೋದಾಗ ಹಲವಾರು ಪ್ರಶ್ನೆಗಳು ಉದ್ಭವ ಬರ್ತಾರೆ. ಹೆಂಗಿದ್ದ ಹುಡುಗ ಹೆಂಗಾಗ್ಬಿಡ್ತಾನೆ, ಇನ್ನೂ ಓದಾಕತ್ತಾನ, ಎಷ್ಟು ವಯಸ್ಸಾದವನಿಗೆ ಏನ್ ಮಾಡ್ತಾರೆ, ಆತ್ ಬಿಡುವಾಗ ಏನು ಕನಸನ್ನ ಕಂಡಿದ್ದೋ ಮಗ ಏನೋ ನೆನಸು ಮಾಡಿಲ್ಲ, ಎಷ್ಟೋ ನೆಗೆಟಿವ್ ಒಂದು ವಿಚಾರಗಳು ಅವ್ರ ಕಿವಿಗೆ ಬೀಳ್ತವೆ. ಆದರೂ ಕೂಡ ಧೃತಿಗೆಡದೆ ಏನು ಯಾವ ರೀತಿಯಾಗಿ ಇವತ್ತು ಆ ಯಶಸ್ಸನ್ನ ಪಡೆದಿದ್ದಾರೆ. ನಾವು ಎಷ್ಟೋ ಬಾರಿ ಅನ್ಕೊಳ್ತೀವಿ ಒಂದು 2 ದಿನ ಏನೋ ನಮ್ಮ ದೇಹ ಇವತ್ತು ನಾವು ಹಲವಾರು ಇದು ಕೇವಲ ಅರಿವು ಕೇಂದ್ರ ಅಂದ್ರೆ ಕೇವಲ ಓದಿಗಾಗಿ ಮೀಸಲು ಅಲ್ಲ, ನಿಮ್ಮಲ್ಲಿ ಯಾವ ಒಂದು ಸ್ಕಿಲ್ ಇದೆ ಅದನ್ನ ನೀವು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅರಿವು ಕೇಂದ್ರ ಅಂತ ಇದೆ. ನಾವು ಏನ್ ಮಾಡ್ತೀವಿ, ಉಸೇನ್ ಬೋಲ್ಟ್ ಸುಮಾರು 12 ವರ್ಷಗಳ ಕಾಲ ಅವರು ಟ್ರೈನ್ ಮಾಡಿದ್ರು. ಕೇವಲ ಎಷ್ಟು ಆ ಒಂದು 10 ಸೆಕೆಂಡ್ ಓಟ ಓಡಲಿಕ್ಕೆ ಏನೇ ಕಷ್ಟ ಬಂದ್ರು ಏನೇ ಬಂದ್ರು ನನಗಿರ್ಲಿ ನಾನು ನೋಡ್ಕೊಳ್ತೀನಿ. ಯಾಕಂದ್ರೆ ನಮಗಾದಂಥ ಕಷ್ಟ ಮುಂದೆ ನಾಳೆ ಅವರ ಜೀವನದಲ್ಲಿ ಆಗೋದು ಬೇಡ ಅಂತೇಳಿ ಅವರಿಗೆ ಒಂದು ಹೊತ್ತು ಊಟ ಮಾಡಲಿಕ್ಕೂ ಏನು ಇಲ್ಲದೆ ಇದ್ದಾಗಲೂ ಕೂಡ ಅವರು ಆ ಕಷ್ಟವನ್ನ ಒಳಗೆ ಹತ್ತಿಕ್ಕಿಟ್ಟುಕೊಂಡು ಇವತ್ತು ಅವನು ಓದಿ ಏನು ಯಶಸ್ಸನ್ನು ಪಡೆದಿದ್ದಾನೆ ಅದರಲ್ಲಿ 90% ಅವರ ತಾಯಿಯದೇ ಮೇಲುಗೈ ಅಂತ ಹೇಳಬೇಕು. ಯಾಕಂದ್ರೆ ಹಲವಾರು ಹೆಂಗಿರುತ್ತಂದ್ರೆ ಒಬ್ಬೊಬ್ಬರು ಕುಟುಂಬದಲ್ಲಿ ಎಲ್ಲರೂ ಪಡ್ಕೊಂಡು ಬಂದಿರಲ್ಲ. ಯಾಕಂದ್ರೆ ಇವತ್ತು ಅವರ ಒಂದು ಯಶಸ್ಸು ಅವರ ತಂದೆ ನೋಡಿದ್ರೆ ಬಹುಶಃ ಬಹಳ ಖುಷಿ ಪಡ್ತಾ ಇದ್ರು. ಯಾಕಂದ್ರೆ ಇವತ್ತು ಅವರ ತಾಯಿಯನ್ನವರಿಗೆ ಸಹಾಯ ಮಾಡಿದ್ದಾರೆ ಹೆಜ್ಜೆಯಲ್ಲೂ. ಅದರಲ್ಲೂ ಮುಖ್ಯವಾಗಿ ಅವರ ಸಹೋದರರು ಕೂಡ ಕೈ ಬಿಡಲಿಲ್ಲ, ಪ್ರದೀಪ ಮತ್ತೆ ಪ್ರವೀಣ ಅವರಿಬ್ಬರನ್ನು ನಾವು ನೆನೆಸ್ಕೊಳ್ಬೇಕು. ಯಾಕಂದ್ರೆ ನಮಗಿಲ್ಲಿ ಇರಲಾರಂಥ ಜೀವನ ನಮ್ಮ ತಮ್ಮನಿಂದನೂ ಇರಲಿ, ನಮ್ಮ ತಮ್ಮನಿಂದ ಆದರೂ ನಮ್ಮ ತಾಯಿಗೆ ಸುಖ ಸಿಗಲಿ ಅಂತಕ್ಕಂಥ ಆಶಾಭಾವನೆ ಹೊತ್ತು ಇವತ್ತೇನು ಅವನಿಗೆ ಹೆಜ್ಜೆಗೂ ಸಹಾಯ ಮಾಡಿದ್ರು. ಅವರ ತಾಯಿಯಿಂದ ಅವರ ಮಗನ ಬಗ್ಗೆ ಏನು ಒಂದೆರಡು ಮಾತುಗಳನ್ನ ಆಡಬೇಕಂತ ಹೇಳಿ ನಾನು ಹಂಗೆ ಹೇಳು. ಕೊನೆಯದಾಗಿ ತಾಯಿ ಮತ್ತು ಆ ಮಗನ ಒಂದು ಅವಿನಾಭಾವ ಸಂಬಂಧ ಹೀಗೆ ಇರಲಿ, ಅವರು ಇರುವಷ್ಟು ಎಲ್ಲಿಯ ತನಕನೂ ಅವರ ಒಂದು ಈ ಒಂದು ಸ್ನೇಹ ಕಡೆ ತನಕನೂ ಶಾಶ್ವತವಾಗಿ ಹೀಗೆ ಇದ್ದು ಮುಂದೆ ಅವರ ಬಾಳಲ್ಲಿ ಸಂತೋಷ ಎಲ್ಲವೂ ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ಈಗ ಪ್ರಶಾಂತ್ ಅವರಿಂದ ಒಂದೆರಡು ಅವರ ಅನಿಸಿಕೆಗಳು. ಅದೇ ಈಗ ಕೊನೆಯದಾಗಿ ಏನು ನಂದು ಒಂದೇ ಇದರಲ್ಲಿ ಹೇಳ್ಬಿಡ್ತೇನೆ. ಲೈಕ್ ನಂಗೆ ಎಲ್ಲರೂ ಕೇಳ್ತಾರ ಯಾಕೆ ಅಂದ್ರೆ
ಏಜ್ ಆದಂಗ ಆ ಮನಸ್ಸನ್ನ ಒಂದ್ ಬದಿಯಲ್ಲಿ ಕುದಿರ್ಸ್ಕೊಂಡು ಹೋಗೋದೈತಲ್ಲ ಅದು ಅಷ್ಟು ಸುಲಭ ಅಲ್ಲ. ನೀವು ನೋಡ್ಬೇಕಾದ್ರೆ ಓದ್ಬೋದ್ ಬಿಡ, ಮಾಡ್ಬೋದ್ ಬಿಡ, ಆಟ ಆಡ್ಬೋದ್ ಬಿಡ, ಕ್ರಿಕೆಟ್ ಏನ್ ಬೇಕಾದ ಅಂತೀವಿ, ಬಟ್ ಅದು ನಿಜವಾಗ್ಲೂ ಕುತ್ಕೊಂಡಾಗ ಅದಕ್ಕೆ ತ್ರಾಸ ಎಷ್ಟಂತ ಗೊತ್ತು. ಸೊ ಹಂಗೆ ನನಗೆ ಓದಬೇಕಾದ್ರೆ ನನ್ನ ಕಣ್ ಮುಂದೆ ಬರೆಯೇ ಬರ್ತಿದ್ದು ಬಡತನ. ಆ ಬಡತನ ಅನ್ನೋದು 4 ಅಕ್ಷರ. ಈಗ ಬಡತನ ಅಂತಂದ್ರೆ ನನ್ನ ಪ್ರಕಾರ ಅಂದ್ರೆ ಆಹಾರ, ಊಟ ಸಿಗ್ತೈತಿ, ಎಲ್ಲ ಸಿಗ್ತೈತಿ ಐತಿ. ಬಟ್ ಬಡತನ ಅಂತಂದ್ರೆ ಈಗ ಅಂದ್ರೆ ನಾನು ಪ್ರತಿ ಸಲನು ಯಾರ ಸ್ಫೂರ್ತಿ ನಂಗೆ ಬಾಳ ಮಂದಿ ಕೇಳ್ತಿದ್ರು, ಹೆಂಗ ನೀ ಕುತ್ಕೊಂಡು ಹಂಗೆ ಸ್ಫೂರ್ತಿ ಮೋಟಿವೇಶನಲ್ ಏನಂತಂದ್ರೆ ನಿಜವಾಗ್ಲೂ ನನಗೆ ಸ್ಫೂರ್ತಿ ಇವ್ರೆ. ಯಾಕಂತಂದ್ರೆ ಪ್ರತಿ ಸಲ ನಾ ಮನೆಗೆ ಬಂದಾಗ ಅವ್ರು 10 ಗಂಟೆಗೆ ಅದ ಚೀಲ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ರು. ಪ್ರತಿದಿನ ಒಂದ್ ದಿನ ಹಬ್ಬ ಏನಿಲ್ಲ, ಬರೀ ಪ್ರತಿದಿನ ಕೆಲ್ಸಕ್ಕೆ ಹೋಗೋದು. ಅದ್ ಕಣ್ಣು ಮುಂದೆ ಪ್ರತಿ ಸಲ ಬರುವಾಗ ನಮ್ಗೆ ಯಾವ್ದು ಮತ್ತೆ ಲೆಕ್ಕಕ್ಕೆ ಬರಲ್ಲ. ಅಂದ್ರೆ ಅದೇ ಸ್ಫೂರ್ತಿ, ಅದೇನ್ ಮನೆಯೊಳಗಿನ ಪರಿಸ್ಥಿತಿ ಐತಲ್ಲ, ಆ ಪರಿಸ್ಥಿತಿ ಐತಲ್ಲ ಅದೇ ಒಂದು ದೊಡ್ಡ ಸ್ಫೂರ್ತಿ. ಸೊ ಮನೆ ಪರಿಸ್ಥಿತಿನ ನೆನೆಸ್ ಮಾಡ್ಕೊಂಡು, ಪಾಲಕರ ನೆನಪು ಮಾಡ್ಕೊಂಡು ಓದ್ತೀವಲ್ಲ, ಅದ್ರ ಮುಂದಿಂದ ಮತ್ತೆ ಅದನ್ನ ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಆಮೇಲೆ ಊರಿಗೆ ಬಂದಾಗ ನಿಮ್ಗೆ ಇವ್ರು ಹೇಳ್ದಂಗೆ ಅಜಿತ್ ಅವ್ರು ನಿಜವಾಗ್ಲೂ ನಮ್ಮೂರಲ್ಲಿ ಇನ್ನೂ ಎಷ್ಟೆಷ್ಟೋ ದೊಡ್ಡ ಸಾಧನೆ ಮಾಡಿರೋರು ಇದ್ದಾರೆ, ಮತ್ತೆ ಮಾಡ್ತಾನು ಇರೋರು ಇದ್ದಾರೆ. ಬಟ್ ಏನಂತಂದ್ರೆ ಊರೊಳಗೆ ಯಾವ ತರ ಮನಸ್ಥಿತಿ ಐತಂತಂದ್ರೆ ಅದೇ ಹೇಳ್ತಾರಲ್ಲ ವಿವೇಕಾನಂದರು, ನಿಜವನ್ನರಿತವರೆಲ್ಲೋ ಕೆಲವರು, ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ, ಕುರುಡರೇನನು ಬಲ್ಲರು ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಕುತ್ಕೊಂಡು ಗೌರ್ಮೆಂಟ್ ಎಕ್ಸಾಮ್ ಓದಾತವ್ರನ್ನ ನಿಜ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಏನು ಮರ ಎಷ್ಟು ವರ್ಷ ಓದಾಗತ್ತ ನೀವು ಹಂಗ ಓದ್ಕೊಂಡ್ ಹೊಂಟಾನ ಅಂದ್ರೆ ಜಾಸ್ತಿ ನಮಗೆ ಇದು ಮಾಡ್ತಾರೆ ಹೊರತಾಗಿ ಸಪೋರ್ಟ್ ಮಾಡೋ ಅಂದ್ರೆ ಅವರು ನಮ್ದು ಇದೇ ವಿಚಾರ ಮಾಡ್ತಾರೆ. ಅದಕ್ಕೆ ಹೇಳೋದವ್ರು ಇದು ನಿಜವಾದ ಫೀಲ್ಡ್ ಒಳಗೆ ಇರ್ತಕ್ಕಂಥ ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ಓದ್ತಾ ಇರೋರು ಅಷ್ಟೇ. ನಿಜವನ್ನರಿತವರೆಲ್ಲೋ ಕೆಲವರು, ಉಳಿದರೆಲ್ಲ ನಗತಾ ಬರೇ ನೋಡಿ ಹೆಂಗ್ ಮಾಡ್ತಾರೆ ನೋಡಿ, ಎಷ್ಟು ವರ್ಷ ಓದಾತ ಆಗತ್ತೇ ಇಲ್ಲ, ಆಗತ್ತೇ ಇಲ್ಲ. ಯಾರನ್ನೆಲ್ಲ ಸಂಬಂಧಿಕರೇ ಅಂತಾರೆ ಇನ್ನು ಎಷ್ಟು ವರ್ಷ ಹಿಂಗೆ ಓದ್ಕೊಂತ ಹೋಗ್ತಿ ಅಂತಂದ್ರೆ. ಬಟ್ ಒಂದಲ್ಲ ಒಂದು ದಿನ ಕುರುಡರೇನನು ಬಲ್ಲರು ಅಂದ್ರೆ ಅವರೆಲ್ಲ ಕುರುಡರು. ಈ ಸ್ಪರ್ಧಾತ್ಮಕ ಪರೀಕ್ಷೆ ಗೌರ್ಮೆಂಟ್ ಜಾಬ್ ಪುಸ್ತಕವನ್ನ ನಮ್ಮದು ಆ ಪುಸ್ತಕ ಕೈ ಬಿಡಲ್ಲ ಅನ್ನೋದಲ್ಲ, ಹೊರಗಿನವರೆಲ್ಲ ಕುರುಡರು. ಸೊ ನಮ್ಮನ್ನ ನಾವು ನಂಬಿ ನೀವು ಯಾವ್ದ್ರ ಮೇಲೇನು ಪ್ರಯತ್ನ, ಸತತ ಪ್ರಯತ್ನ ಅಂತಾರಲ್ಲ, ಸತತ ಪ್ರಯತ್ನ ಮಾಡಿದ್ರೆ ಖಂಡಿತ ಸಿಗ್ತೈತಿ. ಅದಕ್ಕೆ ನಾನು ಒಂದೇ ನನ್ನ ಕಡೆಯಿಂದ ನಿಮಗೆ ಏನ್ ಬೆಸ್ಟ್ ಸಜೆಷನ್ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಡಿಸಿಷನ್ ತಗೊಳೋದ್ರಾಗ ಲೇಟ್ ಮಾಡಬೇಡ್ರಿ, ದಯವಿಟ್ಟು ಲೇಟ್ ಮಾಡಬೇಡ್ರಿ. ನಾ ತಗೊಂಡಿರೋ ಡಿಸಿಷನ್ ನನ್ಗೆ ಗೊತ್ತು ಪ್ರಾಯಶಃ. ಅದಕ್ಕೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಾದ್ರು ದಯವಿಟ್ಟು ಆದಷ್ಟು ಬೇಗ ನಿರ್ಧಾರ ತಗೊಳ್ರಿ. ಮನೆ ಪರಿಸ್ಥಿತಿ, ತಂದೆ ತಾಯಿ ಅವ್ರ ಆಶೀರ್ವಾದ ಅವ್ರಿದ್ರೇನೆ ಎಲ್ಲ, ಅವ್ರಿಲ್ಲ ಅಂತಂದ್ರೆ ಏನೂ ಇಲ್ಲ. ಅವ್ರಿಗೋಸ್ಕರನೇ ಈ ಜೀವನ ಅಥವಾ ಈ ಬದುಕು, ಈ ದೇಹ ಏನಾಯ್ತಲ್ಲ ಅವ್ರಿಗೋಸ್ಕರ. ಅದ್ರ ಜೊತೆಗೆ ಸಾಧ್ಯ ಆದಷ್ಟು ಸಹಾಯ, ಎಷ್ಟು ಮಂದಿಗೆ ಅಷ್ಟಿಗೆ ಅವ್ರಿಗೆಲ್ಲ ಸಹಾಯ ಮಾಡ್ಕೊಂತ ಪುಸ್ತಕವನ್ನ ನಂಬ್ರಿ, ಖಂಡಿತ ಆ ಪುಸ್ತಕ ಕೈ ಹಿಡಿತೈತೆ ಅಂತ ಹೇಳ್ತಾ, ಇಲ್ಲಿ ಇಷ್ಟು ಜನ ಅಂದ್ರೆ ಅದೊಂದು ಸ್ನೇಹವೆಂಬ ಸಾಗರದಲ್ಲಿ ಪುಟ್ಟ ಮೀನು ನಾನಾಗಿದ್ದೆ. ಬಟ್ ಆ ಸಾಗರದಲ್ಲಿ ಇಷ್ಟು ಸ್ವಾತಿಮುತ್ತುಗಳು ಸೇರ್ಕೊಂಡು ಸೊ ಇವತ್ತಿನ ದಿನ, ಈ ಒಂದು ದಿನವನ್ನ ನಾನು ಎಂದಿಗೂ ಮರೆಯೋದಿಲ್ಲ. ಸೊ ಅದ್ರ ಜೊತೆಗೆ ನನ್ನ ಕನಸು PSI ಆಗೋದಿತ್ತು. ನಾನು ಜಾಬ್ ರಿಸೈನ್ ಮಾಡಿ ಬಂದಾಗ 402 ನೋಟಿಫಿಕೇಶನ್ ಆಗಿತ್ತು. ಡಿಗ್ರಿ ಮೇಲೆ PSI ಮಾಡಬೇಕು ಅಂತ ಬಂದವನಿಗೆ ಅದ್ರ ಆಳ ಆಗಲ್ಲ ಗೊತ್ತಿದ್ದೀರಾ ಹೇಳಿದ್ಬಿಟ್ಟೆ. ಬಟ್ ಒಂದಲ್ಲ ಒಂದು ದಿನ ಖಂಡಿತವಾಗಿ ನಾನು ಎಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ, ಪ್ರಯತ್ನವೇ ಪರಮಾತ್ಮ. ಸೊ ಸತತ ಪ್ರಯತ್ನದಿಂದ ಆ 2 ನಕ್ಷತ್ರವನ್ನ ಧರಿಸ್ಕೊಂಡು ಊರಿಗೆ ಬಂದೇ ಬರ್ತೀನಿ. ಅದೆಷ್ಟೇ ವರ್ಷ ಆಗಲಿ ಖಂಡಿತವಾಗಿ ಮತ್ತೆ ಬಂದೇ ಬರ್ತೀನಿ. ಅದೇ ಭೂಮಿ ಅದೇ ಬಾನು ಈ ನಯನಾನು ಅದೇ ದಾರಿ ಅದೇ. ಸೋಲಿಂದ ಕಲಿತ ಪಾಠ ಯಾವತ್ತೂ ನಮಗದೊಂದು ಯಾವ ಗುರುವಿನಂದನೂ ಸಿಗ್ಲಾರ್ದಂತ ಒಂದು ಪಾಠ ಅದು. ಯಾಕಂತಂದ್ರೆ ಅದು ಅನುಭವ ಆಯ್ತಲ್ಲ, ಸೋಲಿಂದ ಪಡೆತಕ್ಕಂಥ ಅನುಭವ, ಅದು ಸಾಧಾರಣ ಅನುಭವ ಅಲ್ಲ. ಸೊ ಸೋಲು ಒಂದು ಘಟನೆ ಮಾತ್ರ ನನ್ನ ಪ್ರಕಾರ. ಸೋಲು ಅನ್ನೋದು ಒಂದು ಘಟನೆ, ಅದೇ ಜೀವನವಲ್ಲ. ಸತತವಾಗಿ ಸೋತು ಅಂದ್ರೆ ಸೋಲದೆ ಹೇಳ್ತಾರೆ, ನಾವು ಕ್ರಿಕೆಟ್ ಕಾಮೆಂಟ್ರಿಗಳು ಬಳಸ್ತಿದ್ವಿ, ಸೋಲದೆ ಗೆದ್ದರೆ ಮಂದಹಾಸ ಅಂತ, ಸೋತು ಗೆದ್ದರೆ ಇತಿಹಾಸ. ಅಂದ್ರೆ ನಾನು ಇತಿಹಾಸವನ್ನು ಸೃಷ್ಟಿ ಮಾಡಿಲ್ಲ, ಆದ್ರೆ ನಾ ಇಷ್ಟು ಮಂದಿಗೆ ಹತ್ತಿರ ಆಗಿದ್ದೀನಿ ಅನ್ನೋದೇ ಒಂದು ಬಹಳ ಖುಷಿ. ನನಗೆ ಗೊತ್ತಿದ್ದೀರಾ ಅಂತಂದ್ರೆ ಅದೊಂದು ಖುಷಿ. ಸೊ ನನ್ನ ಬದುಕಿನಲ್ಲೂ ಸೋಲು ಯಾವ ರೀತಿ ಕಾಡ್ತಂತಂದ್ರೆ ಅದನ್ನ ನಾನು ಕಳೆದ 3 ವರ್ಷಗಳಿಂದ ನಾನು ನೋಡ್ತಾ ಬಂದಿದ್ದೀನಿ, ಅನುಭವಿಸಿದ್ದೀನಿ. ಸೊ ಒಂದೇದು ಅಂದ್ರೆ ಡಿಸಿಷನ್ ಅಂದ್ರೆ ನಿರ್ಧಾರ, ನಾವು ಏನ್ ಆಗ್ಬೇಕು ಅನ್ನೋದು ನಿರ್ಧಾರ ನಾವು ಬಹಳ ತಡವಾಗಿ ತಗೊಂಡ್ಬಿಡ್ತೇವೆ. ಅದಕ್ಕೆ ಪ್ರತ್ಯಕ್ಷ ಕಾರಣ ಅಂದ್ರೆ ನಾನೇ. ಯಾಕಂದ್ರೆ ನನಗೆ ಆಸಕ್ತಿ ಇರುವಂತ ಒಂದು ಇದಕ್ ಮಾರ್ಗಕ್ಕೆ ನಾವು ಹೋಗಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ನನಗೆ ಇನ್ನೂ ಕಡಿಮೆ, ಇನ್ನೂ 30 ವಯಸ್ಸು.
ಹೌದಾ, 30 ವಯಸ್ಸು. ಸೊ 30ರ ಹಂತಕ್ಕೆ ನಾನು ಒಂದು ಸರ್ಕಾರಿ ಹುದ್ದೆ ಸಣ್ಣ ಮೆಟ್ಟಿಲನ್ನ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಇದು ಯಾವಾಗೂ ಆಗ್ಬೇಕಿತ್ತು 10 ವರ್ಷಗಳ ಹಿಂದೆನೆ. ಆದ್ರೆ ನಾವೊಂದು ತಗೊಂಡ ಒಂದೇ ನಿರ್ಧಾರ, ಆ ನಿರ್ಧಾರ ಸರಿಯಾದ ನಿರ್ಧಾರ ತಗೊಂಡಿರ್ಲಿಲ್ಲ. ಅಂದ್ರೆ 10ನೇ ತರಗತಿ ಆದ ನಂತರ ಅಥವಾ 12ನೇ ತರಗತಿ ಆದ ನಂತರ ಯಾವ್ದಾದ್ಮೇಲೆ ಯಾವ್ದು ತಗೊಳ್ಬೇಕನ್ನೋ ಒಂದು ನಿರ್ಧಾರ ನಮ್ಮನ್ನ 30ರ ಹಂತದವರೆಗೂ ಈ ತರ ಸಂಘರ್ಷ ಮಾಡೋಣ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ನಾವು ಒಂದ್ ಹೇಳ್ತೇನೆ, ಇಲ್ಲಿ ಎಲ್ಲರೂ ಎಲ್ಲಾ ವಯೋಮಾನದವ್ರು ಇದ್ದೀವಿ, ನೀವು ತಗೊಳ್ಳುವಂತ ಒಂದು ನಿರ್ಧಾರದ ಮೇಲೆ ಎಲ್ಲವೂ ಇರ್ತೈತಿ. ಈಗ ನಾಳೆ ಮ್ಯಾಚ್ ಐತೆ ಅಂತಂದ್ರೆ ನೀವ್ ಏನ್ ತಗೊಳ್ತೀರ ಅದ್ರ ಮೇಲೆ ಇದೆ. ಹಂಗೆ ನಮ್ ಜೀವನನೂ ಹಂಗೆ, ನಾವು ತಗೊಳ್ಳೋ ನಿರ್ಧಾರದ ಮೇಲೆ. ನಾನು ಈ ಗೌರ್ಮೆಂಟ್ ಜಾಬ್ ಅಂತಂದು ಮೊದಲೇ ನಿರ್ಧಾರ ಮಾಡಿದ್ರೆ, ಇಂಜಿನಿಯರಿಂಗ್ ಮಾಡೋಕ್ಕಿಂತ ಮುಂಚೆ ಆ ತರ ನಿರ್ಧಾರ ಮಾಡಿದ್ರೆ ಇನ್ನೂ ಕಡಿಮೆ ಸಮಯದಲ್ಲಿ ನಾವು ಒಳಗೆ ಹೋಗ್ಬೋದಿತ್ತು. ಅದಕ್ಕೆ ನಾವು ತಗೊಂಡಿರೋ ನಿರ್ಧಾರ ಬಹಳ ತಡ ಆಯ್ತು ಅನ್ನೋ ಒಂದೇ ಉದ್ದೇಶದಿಂದ ಇಷ್ಟು ತಡವಾಗಿ ನನಗೆ ಒಂದು ಸಣ್ಣ ಯಶಸ್ಸು ಸಿಕ್ಕೈತಿ. ಅದನ್ನ ಹೊರತಾಗಿ ಓದೋದಕ್ಕಂತೂ ಈಗ ನಾವು 2-3 ತರ ಈ ಲೈಬ್ರರಿ ಒಳಗಡೆ ಅಂತ ನಾವು ಓದೋದ್ ಬಗ್ಗೆ ಹೇಳ್ಬೇಕಾಗೈತಿ. ಸೊ ಅದಕ್ಕೆ ಸರ್ಕಾರಿ ಹುದ್ದೆಗಾಗಿ ಯಾರು ಓದ್ತಾ ಇರೋದು ಅಥವಾ ಯಾವುದೇ ಒಂದಕ್ಕೆ ಓದಬೇಕು ಅಂತ ಅಂದಿರೋರು ನಿಜವಾಗ್ಲೂ ತ್ಯಾಗ ಮಾಡಬೇಕು. ಹಬ್ಬ ಹರಿದಿನಗಳು ಅಂದ್ರೆ ತ್ಯಾಗ ಅನ್ನೋದಂದ್ರೆ ಏನು, ಹಬ್ಬ ಹರಿದಿನ ಎಲ್ಲಾನು ಬಿಟ್ಟಂತಲ್ಲ. ಯಾವ ರೀತಿ ತ್ಯಾಗ ಅಂದ್ರೆ ಓದೋದ್ರೊಳಗೆ ಸ್ವಲ್ಪ ಆದ್ರೂ ಶ್ರದ್ಧೆ. 8 ಗಂಟೆದು ಓದೋದಂತೂ ಇರೋದೈತೆ, ಓದೋದಂತೂ ಮಾಡಲೇಬೇಕು. ಓದಿ 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 ಒಂದು ದಿನ ನಿನಗೆ ಅದು ಯಶಸ್ಸು ಸಿಗಂಗಿಲ್ಲ, ಇನ್ನೇನ್ ಮುಗಿತಪ್ಪ ನಂದು ಮತ್ತಿನ್ ಜಾಬಿಗೆ ಹೋಗ್ಬೇಕು, ಇನ್ನೇನ್ ಬೇರೆ ಕಡೆ ಹೋಗ್ಬೇಕು ಅಂತ ಅಂದಾಗ ಅವಾಗ ಒಂದಿನ ಎಲ್ಲೋ ಒಂದ್ ಮತ್ತೆ ದೇವ್ರು ಇದ್ದೇ ಇರ್ತಾನೆ, ಕೈ ಹಿಡಿತಾನೆ. ಅಂದ್ರೆ ಇದೇ ಒಂದೇ ಸರ್ಕಾರಿ ಹುದ್ದೆ ಅಂದೇನೆ ಜೀವನ ಅಲ್ಲ, ಅದೊಂದು ನಾನು ಹೇಳ್ತೇನೆ. ಈಗ ನಾನು ಸಪೋಸ್ ಈಗ ಸಿಕ್ಕಿರ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಕಂಪ್ನಿ ಕೆಲಸ ಮಾಡ್ತಿದ್ದೆ ನಾನು, ಆದ್ರೆ ಒಂದು ಪಶ್ಚಾತ್ತಾಪ ಬರ್ತಿತ್ತು, ಅಯ್ಯೋ ನಾವು ಓದಿದ್ದೆ ಆದ್ರೂ ಬರಲಿಲ್ಲ ಅಂತ. ಸೊ ಓದು ಅನ್ನೋದು ಕೇವಲ ಒಂದು ಜಾಬಿಗೆ ಅಷ್ಟೇ ಸೀಮಿತ ಅಲ್ಲ, ನಮ್ಮ ಜೀವನ ಸಾಗಿಸಿ ಬಹಳ ಸಹಾಯ ಮಾಡ್ತಿತ್ತು. ನಮ್ಮೊಳಗಿರೋ ವಿದ್ಯೆ ಅದು ನಮ್ಮ ವಿನಯವನ್ನ ಭೂಷಣವನ್ನ ಎಲ್ಲವನ್ನು ಕೊಟ್ಟೈತಿ. ಸೊ ನನ್ನ ಪ್ರಕಾರ ಮೊದಲ ಪ್ರಾಧಾನ್ಯತೆ ಓದೋದಕ್ಕೆ ಕೊಡ್ರಿ. ಓದೋದಂತಂದ್ರೆ ಎಲ್ಲವೂ ನಿಮ್ಮ ಜ್ಞಾನಕ್ಕೋಸ್ಕರ ಆಗಿರ್ಲಿ, ದಿನಪತ್ರಿಕೆ ಓದೋದಾಗಿರ್ಲಿ ಅಥವಾ ನ್ಯೂಸ್ ನೋಡೋದಾಗಿರ್ಲಿ, ಇದಕ್ಕೆಲ್ಲ. ಸೊ ಇದೊಂದು ಹೇಳಿಕ್ ಇಷ್ಟಪಡ್ತೀನಿ. ಆಮೇಲೆ ಮತ್ತೆ ಅದನ್ನ ಬಿಟ್ರೆ ನಮ್ಮ ಬಮ್ಮಿಗಟ್ಟಿ ಒಳಗೆ ಇದು ಎಸ್ಪೆಷಲಿ ನಾವೀಗ ಇಲ್ಲಿ ಒಂದ್ ವೇಳೆ ಈ ಕಟ್ಟಡ ಇಲ್ಲಿ ಇರ್ಲಿಲ್ಲ ಅಂದ್ರೆ ನಾವ್ ಎಲ್ಲಿರ್ಬೋದಿತ್ತು, ಒಂದು ದ್ಯಾಮಗುಡಿ ಬಿಟ್ರೆ ಸತ್ಯನಗುಡಿ, ಅಲ್ಲಿ ಬಿಟ್ರೆ ಸಿದ್ಧಾರೂಢ ಮಠ, ಅಲ್ಲಿ ಇರ್ಬೋದಿತ್ತು. ಬಟ್ ಎಷ್ಟು ಖುಷಿ ಅಂತಂದ್ರೆ ಅರಿವು ಗ್ರಂಥಾಲಯ ಬಮ್ಮಿಗಟ್ಟಿ ಇಲ್ಲಿ ಆಗಿರೋದು ಕಳೆದ 10 ತಿಂಗಳಿಂದ. ಸೊ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಎಷ್ಟು ಒಂದು ಸೌಲಭ್ಯ ಅಂತಂದ್ರೆ, ಯಾಕಂದ್ರೆ ಆ ಧಾರವಾಡದಲ್ಲಿ 2 ವರ್ಷ ಓದ್ತಾ ಇದ್ವಿ. ಬಹಳ ಜನ ಅಲ್ಲಿ ಓದಿ ಬಂದವರಿಗೆ ಇದ್ರ ಮೌಲ್ಯ ಗೊತ್ತು. ಅಲ್ಲಿ ಹೋಗಿ ತಿಂಗಳ 5,000 ರೂಪಾಯಿ ಖರ್ಚು ಮಾಡಿ ಅಲ್ಲಿ ಇದ್ಕೊಂಡು ಅಲ್ಲೆಲ್ಲ ಮೆಸ್ ಊಟ ಮಾಡಿ ಅಲ್ಲಿ ಬಂದವ್ರಿಗೆ ಇದರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಇಲ್ಲಿ ಇದ್ದವ್ರಿಗೆ ಅಷ್ಟು ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಇಲ್ಲ ಅದಕ್ಕೆ ಸಾಧ್ಯವಾದಷ್ಟು ಸಮಯ ಮನೆಗಿಲ್ಲ ಅಂತಂದ್ರೆ ಈ ಲೈಬ್ರರಿ ಬಳಸೋದು ಬಹಳ ಒಳ್ಳೇದಂತ, ನಾವು ಲೈಬ್ರರಿ ಒಳಗೆ ಬಳಸೋದು ಬಹಳ ಒಳ್ಳೇದಂತೀವಿ. ಅದಕ್ಕೋಸ್ಕರ ಇನ್ನ ನೆಕ್ಸ್ಟ್ ಬರ್ತಾ ಲೈಬ್ರರಿ ಬರೋ ಜನ ಜಾಸ್ತಿ ಆಗ್ಲಿ. ಈಗ 18, 19, 20 ಏಜ್ ಇರೋರಂತೂ ಈಗ ಕರೆಕ್ಟ್ ಡಿಸಿಷನ್ ತಗೊಂಡ್ಬಿಟ್ರಿ ದಯವಿಟ್ಟು. ಆಮೇಲೆ 30, 25 ಏಜ್ ದಾಟಿದ ಮೇಲೆ ಬಹಳ ಒತ್ತಡ ಐತಲ್ಲ, ಅದಕ್ಕೆ ನಿಮ್ಗೆ ಬಹಳ ಒತ್ತಡ ಬರ್ತಾವ, ಮನೆಯಿಂದಾನೆ ಎಲ್ಲಾ ತರ ಒತ್ತಡ ಬರ್ತಾವ. ಜಾಬ್ ಮಾಡ್ಲೇಬೇಕು, ಮನೆಯವ್ರು ನೋಡ್ಕೊಳ್ಬೇಕು, ಇವೆಲ್ಲ. ಅದಕ್ಕೆ 18, 19, 20 ಆ ಒಂದು ಏಜ್ ಏನೈತಲ್ಲ, ಕರೆಕ್ಟ್ ಡಿಸಿಷನ್. ಎಸ್ ನಾ ಆರ್ಮಿಗೆ ರೆಡಿ ಇದ್ದೇನೆ, ನನಗೆ ಆರ್ಮಿ ಇಷ್ಟ ಆಗುತ್ತಾ, ಎಸ್ ನಡಿ ಬೆಳಗ್ಗೆ ಓಡು ಸ್ಟಾರ್ಟ್ ಮಾಡು, ಆಯ್ತು ನನಗೆ ಇದಿಷ್ಟನ ಸರಿ ಇದನ್ನ ಮಾಡು, ಹಿಂಗೆ ಒಟ್ ಬೆನ್ ಹತ್ತಿ ಹೊಂತಾ ಇರ್ಬೇಕು. ಅದಕ್ಕೆ ಮನರಂಜನೆ ಇರ್ಲಿ ಇಲ್ಲ ಅನ್ನಲ್ಲ, ಬಟ್ ಗುರಿ ಮಾತ್ರ ಸ್ಪಷ್ಟ ಇರ್ಲಿ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಅದನ್ನ ಬಿಟ್ಟರೆ ಲೈಬ್ರರಿ ಬಗ್ಗೆ ಹೇಳ್ಬೇಕಂತಂದ್ರೆ ನಿಜವಾಗ್ಲೂ ನಾನ್ ಧಾರವಾಡ ಬಿಟ್ಟು ಬಂದಾಗ ನಾನ್ ಮತ್ತೆ ಓದೋದು ಬಹಳ ಕಷ್ಟ ಆಗಿತ್ತು. ಲೈಬ್ರರಿ ಬಂದ್ಮೇಲೆ ಖುಷಿ ಆಯ್ತು, ಇಲ್ಲೇ ಮಾಡ್ತೀವಿ, ಇಲ್ಲೇ ಓದ್ತೀವಿ, ಎಲ್ಲಾ ತರನು ವ್ಯವಸ್ಥೆ ಐತಿ. ಸೊ ಅದಕ್ಕೋಸ್ಕರ ನಾ ಫಸ್ಟ್ ನನಗೆ ಧನ್ಯವಾದ ಯಾರು ಹೇಳ್ಬೇಕಂತಂದ್ರೆ ಗ್ರಂಥಪಾಲಕರ ಚಂದ್ರು ಸಿಂಗ್ ಹಜೇರಿ ಅವರಿಗೆ. ನಮಗೆ ಬಹಳ ಅದ್ಭುತವಾದ ವಾತಾವರಣ ಮತ್ತು ಅವ್ರ ಬೆಂಬಲ ಬಹಳ ಐತಿ. ಆಕ್ಚುಲಿ ಕೊಟ್ಬಿಟ್ಟ ಕಿಲಿನ ನಮ್ ಕೈ ಕೊಟ್ಟಂದ್ರೆ ತಿಳ್ಕೊಂಡ್ಬಿಡ್ರಿ, ಅಷ್ಟೇ ತಿಳ್ಕೊ, ಯಾವಾಗ ಬೇಕಾದ್ರೆ ಬರ್ರಿ ಅಂತ ಅವ್ರು ಕಿಲಿನ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಬೆಂಬಲ ನಾವಂತೂ ಯಾವತ್ತೂ ಮರೆಯೋದಿಲ್ಲ. ಹಂಗೆ ಇನ್ನು ನಾನ್ ಅನ್ಕೊಂಡಿದ್ದೆ ಬಮ್ಮಿಗಟ್ಟಿ ಒಳಗೆ ಗೌರ್ಮೆಂಟ್ ಜಾಬ್ ಯಾರು ಅಷ್ಟು ಮಂದಿ ಇಲ್ಲ ಅಂತಂದ್ರೆ, ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲದಂಗ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬಟ್ ಅವರು ಹೇಳ್ಕೊಳ್ತಿಲ್ಲ, ಹೊರಗೆ ಬರತ್ತಿಲ್ಲ. ಅವ್ರಿಗೆ ಅದೇ ಅವ್ರ ಪಾಡಿಗೆ ಅವ್ರು ಎಲ್ಲಿ ಏನಾರು ಅಂತಾರ ಅಂತಂದ್ರೆ. ಸೊ ಎಲ್ಲರೂ ಯಾರ್ಯಾರು ಗೌರ್ಮೆಂಟ್ ಜಾಬ್ ಓದಾತಾರಲ್ಲ ಅವ್ರೆಲ್ಲರನ್ನು ಐಡೆಂಟಿಫೈ ಮಾಡಿ ಸಾಧ್ಯ ಆದಷ್ಟು ಈ ಲೈಬ್ರರಿ ಒಳಗೆ ಅವ್ರನ್ನ ಬರೋ ಮಾಡೋಣ. ಒಂದಲ್ಲ ಒಂದು ದಿನ ಪುಸ್ತಕವನ್ನು ಕೈ ಯಾರು ಹಿಡಿತಾರಲ್ಲ, ಒಂದಲ್ಲ ಒಂದಿನ ಕೈ ಹಿಡಿದ ಇಡ್ತೈತಿ. ಉದಾಹರಣೆಗೆ ಅಜಿತ್ ಅದನ್ನ ನಮ್ಗೆ ರೀಸೆಂಟ್ ಆಗಿ 6 months 7 months ಆಯ್ತು ಅವ್ರು ತಲಾಟಿ ಅದು ವಿಲೇಜ್ ಅಕೌಂಟೆಂಟ್ ಅವರು ಹೋಗಿದ್ದಾರೆ. ಸೊ ಅದಕ್ಕೆ ಎಲ್ಲರೊಳಗೂ ಒಂದ್ ಏನೋ ಒಂದು ಪ್ರತಿಭೆ ಅಥವಾ ಪೊಟೆನ್ಶಿಯಲ್ ಐತಿ, ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಓದ್ಕೊಂತ ಹೋದ್ರೆ ಹಾಗೆ ಆಕೈತಿ. ಇದೊಂದು ಸಣ್ಣದ ನನಗಂದ್ರೆ ನಾನು ಹೋಗ್ತಾ ಇರೋದು ಸಣ್ಣದ, ಬಟ್ ಸಣ್ಣದಕ್ಕೆ ನೀವು ಇಷ್ಟೆಲ್ಲ ಸೇರಿ ಇಷ್ಟೆಲ್ಲ ಒಂದು ಮೆಮೊರಿ ಕೊಡೋದಿರಲ್ಲ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಿಮಗೆ ಚರೂಣಿ ಆಗಿರ್ತೇನೆ. ಅದನ್ನ ಬಿಟ್ರೆ ಮತ್ತೆ ಆಕ್ಚುಲಿ ನಾನು ಜಾಸ್ತಿ ಮಾತಾಡುವ, ನನಗೆ ಗೊತ್ತಾಗತ್ತಿಲ್ಲ ಏನ್ ಮಾತಾಡ್ಬೇಕಿದೆ, ಇದು ಏನ್ ಅನ್ನೋದೇ ಗೊತ್ತಾಗತ್ತಿಲ್ಲ ನನಗೆ ಎಕ್ಸಾಕ್ಟ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಹಾಡು ನನ್ನ ಕನಸೇ